ವಿದ್ಯುತ್ ಪೂರೈಕೆ ಕುರಿತು ಸರ್ಕಾರಕ್ಕೆ ಬಿಸಿ ತಟ್ಟಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅಕ್ರಮ ಟಿಸಿಗಳು ಸಕ್ರಮಗೊಳಿಸಬೇಕು, ರೈತರಿಗೆ ರಾತ್ರಿ ಪೂರ್ತಿ ವಿದ್ಯುತ್ ಪೂರೈಕೆ ಮಾಡಬೇಕು, ಅದೇ ರೀತಿ ಸುಟ್ಟ ಟಿಸಿಗಳನ್ನು ತಕ್ಷಣವೇ ಬದಲಾವಣೆ ಮಾಡಿಕೊಡಬೇಕು. ಹೇಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸೋಮವಾರ ಪ್ರತಿಭಟನೆ ಕೈಗೊಳ್ಳುವುದಾಗಿ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ, ರಾಜ್ಯ ಕಾರ್ಯದರ್ಶಿ ರಾಜ್ಕುಮಾರ್ ಜಂಬಗಿ, ಆನಂದ್ ಪಾಶಾಪುರೆ, ಕುಂತಿನಾಥ್ ಪತ್ತಿಗೆರೆ, ಅಭಿಷೇಕ್ ಪಾಚಾಪುರೆ, ಮಾರುತಿ ಸೇರಿದಂತೆ ಅನೇಕ ರೈತರು ಪಾಲ್ಗೊಂಡಿದ್ದರು. ರೈತ ಬಂಧುಗಳೇ, ಇದೇ ಬರ್ತಕ್ಕಂಥ 24ನೇ ತಾರೀಕು ಫೆಬ್ರವರಿ ಹುಬ್ಬಳ್ಳಿ ಹೆಸ್ಕಾಮಕ್ಕೆ ನಮ್ಮ ಪ್ರತಿಭಟನೆ ಇರುವುದು. ಕಾರಣ ಏನಪ್ಪಾ ಅಂತಂದ್ರೆ ಚಿಕ್ಕೋಡಿ, ಅತನಿ, ರಾಯಬಾಗ ಭಾಗದಲ್ಲಿ ಸುಮಾರು ಒಂದು 100 ಪೈಪ್ಲೈನ್ಗಳನ್ನು 10 ಕೋಟಿ 20 ಕೋಟಿ 10 ಕಿಲೋಮೀಟರ್ ಗಂಟಲೆ ಪೈಪ್ಲೈನ್ಗಳನ್ನು ಹೋದು ಇವತ್ತು ಬರಗಾಲ ಪ್ರವಾಹದಿಂದ ಇವತ್ತು ಅವರೆಲ್ಲ ಸಂಕಷ್ಟ ಆಗಿ 20ರಿಂದ 30-40 ಕೋಟಿ ರೂಪಾಯಿ ಆ ಪೈಪ್ಲೈನ್ಗಳು ಬಾಕಿ ಉಳಿದೈತಿ. ಆ ಕುಟುಂಬಗಳೆಲ್ಲ ಇವತ್ತು ಆತ್ಮಹತ್ಯೆ ಮಾಡ್ಕೋತಾವು. ಇವತ್ತೆಲ್ಲ ಸಂಕಷ್ಟದಾಗ ಅದಾರು, ಆಸ್ತಿ ಮಾರ್ಕೋತಾರು. ಅದನ್ನು ಸಂಪೂರ್ಣ ಸಾಲ ಮನ್ನಾ ಮಾಡೋಕ್ಕಾಗಿ 24ನೇ ತಾರೀಕು ಅವರು ಕೂಡ ಸಾವಿರಾರು ಸಂಖ್ಯೆ ಒಳಗೆ ಭಾಗವಹಿಸತ್ತಾರು. ಅವತ್ತ ಈ ವಿದ್ಯುತ್ ಮಂತ್ರಿ ಆಗಿರ್ತಕ್ಕಂಥ ಜಾರ್ಜ್ ಅವರು ಬಂದ ಆ ಸಾಲ ಮನ್ನಾ ಮಾಡುವವರಿಗೆ ಈ ಹೋರಾಟ ನಿರಂತರ ಇರ್ತೈತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲ ನನ್ನ ರೈತ ಬಂಧುಗಳು 24 ತಾರೀಕು ತಾವೆಲ್ಲ ಸಾವಿರಾರು ಸಂಖ್ಯೆ ಒಳಗೆ ಬರಲೇಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಬಂಧುಗಳೇ, ಇದೇ ಬರ್ತಕ್ಕಂಥ ಫೆಬ್ರವರಿ 24ನೇ ತಾರೀಕು ಹುಬ್ಬಳ್ಳಿ ಹೆಸ್ಕಾಮಕ್ಕೆ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇರುವುದು. ಕಾರಣ ಏನಪ್ಪಾ ಅಂದ್ರೆ ಇವತ್ತು ರಾತ್ರಿ ತೋಟದ ಮನೆಗೆ ಕರೆಂಟನೇ ಕೊಡ್ತಾ ಇಲ್ಲ. ಮಕ್ಕಳ ಶಿಕ್ಷಣ ಆಯ್ತು, ಇವತ್ತು ದನಕರಗಳಾಯ್ತು, ಇವೆಲ್ಲ ರಕ್ಷಣೆ ಕೂಡ ಈ ರಾಜ್ಯ ಸರ್ಕಾರ ಚಿಂತೆ ಇಲ್ಲ. ಅದಕ್ಕಾಗಿ ನಾಳೆ ಬರ್ತಕ್ಕಂಥ 24ನೇ ತಾರೀಕು ಅಕ್ರಮ ಸಕ್ರಮ ಮತ್ತು ಶೀಘ್ರ ಸಂಪರ್ಕ ಇರಲಿ, ಯಾವುದೂ ಕೂಡ ರೈತರನ್ನ ನಿರ್ಲಕ್ಷ್ಯನ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ಇಡೀ ರಾಜ್ಯದಿಂದ ವಿಶೇಷವಾಗಿ ಹುಬ್ಬಳ್ಳಿ ಹೆಸ್ಕಾಮಕ್ಕೆ 7 ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಆ ಪ್ರತಿಭಟನೆಯಲ್ಲಿ ಭಾಗವಹಿಸತ್ತಾರು. ತಾವು ಕೂಡ ತಪ್ಪದೇ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಇಡೀ ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.